ಪೊಲೀಸ್ ಅಂತ ಹೇಳಿ ಬಿಲ್ಡಪ್ ಕೊಟ್ಟು ಮನೆಗೆ ನುಗ್ಗಿ ಬೆದರಿಕೆಯೊಡ್ಡಿರುವಂತಹ ಘಟನೆ. ಬೆದರಿಸಿ ಹಣ ದರೋಡೆ ಮಾಡಿದ್ದಾರೆ ನಕಲಿ PSI ಮತ್ತು ಅವರ ಗ್ಯಾಂಗ್. ಈಗ ಲಾಕ್ ಆಗಿರುವಂಥದ್ದು ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ನಕಲಿ PSI ಗ್ಯಾಂಗ್ನಿಂದ ವಂಚನೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್, ಋತ್ವಿಕ್ ಈಗ ಅರೆಸ್ಟ್ ಆಗಿರೋದು. PSI ಆಗೋದಕ್ಕೆ ಅಂತ ಹೇಳಿ 2 ಬಾರಿ ಎಕ್ಸಾಮ್ ಬರೆದಿದ್ದಂತೆ ಮಲ್ಲಿಕಾರ್ಜುನ್. 2 ಬಾರಿ ಕೂಡ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಈ ಆರೋಪಿ. ಫೇಲ್ ಆಗಿದ್ರು ಕೂಡ ಪಾಸ್ ಆಗಿ PSI ಆಗಿದ್ದೀನಿ ಅಂತ ಊರಲ್ಲಿ ಬಿಲ್ಡಪ್ ಕೊಟ್ಟಿದ್ದ. ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಲಾಠಿ ಹಿಡಿದು ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ದ. ನಂತರ ಇದೇ PSI ಗೆಟಪ್ ಅಲ್ಲಿ ಪರಿಚಿತ ನವೀನ್ ಮನೆಗೆ ನುಗ್ಗಿ ದರೋಡೆ ಮಾಡಿದ್ದಾನೆ ಈ ನಕಲಿ PSI ಮತ್ತವನ ಗ್ಯಾಂಗ್. ನವೀನ್ ಮೇಲೆ ಲಾಠಿ, ಕಬ್ಬಿಣದ ರಾಡ್ನಿಂದ ಹಲ್ಲೆ ಕೂಡ ಮಾಡಿದ್ದು. ಈಗ ಈ ಗ್ಯಾಂಗ್ ಅರೆಸ್ಟ್ ಆಗಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ನಾನೊಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಮನೆಗೆ ನುಗ್ಗಿ ನೀವು ಮನೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ದೀರಾ, ಡ್ರಗ್ಸ್ ಮಾರಾಟ ಮಾಡ್ತಿದ್ದೀರಾ ಅಂತ ಹೇಳಿ ಬೆದರಿಕೆ ಒಡ್ಡಿ ಯೂನಿಫಾರ್ಮ್ನಲ್ಲಿ ಬಂದಿದ್ದಂಥ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲಿ ಅಲಿಯಾಸ್ PSI ಮಲ್ಲಣ್ಣ ಅಂತ ಹೇಳೊಬ್ಬ ವ್ಯಕ್ತಿ, ಮತ್ತು ಪ್ರಮೋದ್ ಮತ್ತು ವಿನಯ್ ಹಾಗೂ ಋತ್ವಿಕ್ ಅಂತ ಹೇಳಿ ಈ 4 ಜನ ಆರೋಪಿಗಳು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವಂಥ ಈ ಒಂದು ನಿವಾಸಕ್ಕೆ ನುಗ್ಗಿ ಓರ್ವ ವ್ಯಕ್ತಿಗೆ ಹೆದರಿಸಿ ಬೆದರಿಕೆಯನ್ನು ಹಾಕಿ ಆತನಿಗೆ ಹಲ್ಲೆ ಮಾಡಿ ಆತನ ಬಳಿ ಇದ್ದಂಥ ನಗದು ಹಣವನ್ನು ಮತ್ತು ಒಂದಷ್ಟು ಹಣವನ್ನು ಅವನ ಬ್ಯಾಂಕ್ ಅಕೌಂಟ್ನಿಂದ ಟ್ರಾನ್ಸ್ಫರನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಘಟನೆ ಡಿಸೆಂಬರ್ 7ನೇ ತಾರೀಕು ನಡೀತದೆ. ಘಟನೆ ನಡೆದ ಬಳಿಕವಾಗಿ ಸ್ಥಳೀಯ ಪೊಲೀಸರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನು ಕೊಟ್ಟು ಪೊಲೀಸರು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ನಿಜವಾದಂಥ ಪೊಲೀಸ್ ಅಧಿಕಾರಿಗಳು ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಒಂದು ಕೇಸನ್ನು ದಾಖಲು ಮಾಡಿಕೊಂಡಂಥ ವಿದ್ಯಾರಣ್ಯಪುರ ಪೊಲೀಸರು ಆರೋಪಿಗಳನ್ನು ಬಂಧನವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಮಲ್ಲಣ್ಣ ಅಲಿಯಾಸ್ PSI ಮಲ್ಲಣ್ಣ ಅಂತ ಏನಿದ್ದಾನೆ, ಈತ ಪೊಲೀಸ್ ಯೂನಿಫಾರ್ಮನ್ನೇ ಹೊಲಿಸ್ಕೊಂಡು ಆತ 402 ಅಂದರೆ 402 ಜನ PSIಗಳನ್ನು ಏನು ಹಿಂದೆ ಕಾಲ್ ಮಾಡಲಾಗಿತ್ತು ಆಗ ಪರೀಕ್ಷೆಯನ್ನು ಬರೆದಿರ್ತಾನೆ. ಮೂಲತಃ ಬಳ್ಳಾರಿ ಅವನು. ಆದರೆ ಪರೀಕ್ಷೆಯಲ್ಲಿ ಆತ ಪಾಸ್ ಆಗಿರೋದಿಲ್ಲ ಮತ್ತು ಅದನಿಗೆ ಸರ್ಕಾರಿ ಕೆಲಸವೂ ಸಿಕ್ಕಿರೋದಿಲ್ಲ. ಆದರೆ ಅವನು ಕಾಮಾಕ್ಷಿ ಪಾಳ್ಯದ ಪೊಲೀಸ್ ಯೂನಿಫಾರ್ಮ್ ಹೊಲಿಯುವಂಥ ಒಬ್ಬ ಟೈಲರಿಂದನೇ ನಾನು ಒಬ್ಬ PSI ಅಂತ ಹೇಳ್ಕೊಂಡು ಯೂನಿಫಾರ್ಮನ್ನು ಹೊಲಿಸ್ಕೊಂಡು ಏರಿಯಾದಲ್ಲಿ ನಾನು PSI ಆಗಿ ರೆಕ್ರೂಟ್ ಆಗಿದ್ದೀನಿ ಅಂತೇಳಿ ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತಿದ್ದ. ಅದ್ರ ಜೊತೆಗೆ ಈ ರೀತಿಯಾಗಿ ಪಾರ್ಕ್ಗಳಲ್ಲಿ ಮತ್ತು ಬೇರೆ ಕಡೆ ಎಲ್ಲಾದರೂ ಅಮಾಯಕರು ಸಿಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹೆದರಿಸಿ ಬೆದರಿಸಿ ಪೊಲೀಸರ ಹೆಸರಿನಲ್ಲಿ ಸುಲಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದ. ಆದರೆ ಇಲ್ಲಿ ಒಬ್ಬ ಈ ಋತ್ವಿಕನ ಒಬ್ಬ ವ್ಯಕ್ತಿ ಏನಿದ್ದಾನೆ, ಈತ ನೀಡಿದಂಥ ಒಂದು ಮಾಹಿತಿಯ ಮೇರೆಗೆ ಈ ವ್ಯಕ್ತಿ ಈ ಮನೆಯಲ್ಲಿ ವಾಸ ಮಾಡುವಂಥ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆತ ಒಂದಷ್ಟು ಗಾಂಜಾ ಪೆಡ್ಲಿಂಗನ್ನು ಮಾಡ್ತಾನೆ, ಒಳ್ಳೊಳ್ಳೆ ಪಾರ್ಟಿಗಳನ್ನು ಮಾಡ್ತಾನೆ, ನೈಟ್ ಕ್ಲಬ್ಗಳಿಗೆ ಹೋಗ್ತಾನೆ ಅಂತೇಳಿ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಯೂನಿಫಾರ್ಮ್ ಹಾಕೊಂಡು ಬಂದು ಇಲ್ಲಿ ಒಂದು ದರೋಡೆಯನ್ನು ಮಾಡ್ತಾರೆ. ಘಟನೆ ಸಂಬಂಧ ಈಗಾಗಲೇ 4ರನ್ನ ಅರೆಸ್ಟ್ ಮಾಡಿರುವಂಥ ವಿದ್ಯಾರಣ್ಯಪುರ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಮತ್ತು ಬಂಧಿತ ಆರೋಪಿಯಿಂದ ಪ್ರಮುಖವಾಗಿ 87,000 ರೂಪಾಯಿ ನಗದಾಗ್ಬೋದು, ಜೊತೆಗೆ ಆತನ ಬ್ಯಾಂಕ್ ಅಕೌಂಟ್ ಇದ್ದಂಥ ಒಂದು 50,000 ರೂಪಾಯಿ ಹಣದ ಜೊತೆಗೆ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಅನ್ನು ಸಹಿತ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.